ನಾ ಅಂತೀನಿ, ನಮಗೆ ಯಾಕೆ ತಿಳಿವಲ್ತ್ರಿ ಇದು? ನಾವು ಇನ್ನೊಬ್ಬರ ಬದುಕನ್ನ ಹಾಳು ಮಾಡಿದೀವಿ ಅಂದ್ರ ಮ್ಯಾಲೊಬ್ಬ ಕೂತಾನಲ್ರಿ, ಅವೇನ ಕಣ್ಣು ಮುಚ್ಕೊಂಡು ಕುಂತಾನೆ? ಇನ್ನೊಬ್ಬರಿಗೆ ನಾವು ಕೆಟ್ಟದ್ದು ಮಾಡಿದೀವಂದ್ರ, ಇನ್ನೊಬ್ಬರ ಬದುಕನ್ನ ನಾವು ಹಾಳು ಮಾಡಿದೀವಂದ್ರ ನಮ್ಮ ಬದುಕನ್ನ ಹಾಳು ಮಾಡಕ್ ಮ್ಯಾಲೊಬ್ಬ ಕುಂತಾನಲ್ರಿ. ನಮಗದು ಯಾಕೆ ಗೊತ್ತಾಗ್ತಾ ಇಲ್ಲ? ಪಕ್ಕಾ ತಿಳ್ಕೋರಿ, ಕರ್ಮ ಯಾವತ್ತೂ ಯಾರನ್ನೂ ಬಿಡೋದಿಲ್ಲ. ನಾವು ಏನು ಮಾಡಿರ್ತೀವಿ ಅದರ ರಿಟರ್ನ್ 10% ಆಗಿ ಬರ್ತಿದಂತ. ನಾವು 1% ಮಾಡಿದ್ರ ಅದು ರಿಟರ್ನ್ 10% ಆಗಿ ಬರ್ತದಂತ. ನಾವು ಕೆಟ್ಟದ್ದು ಮಾಡಿದ್ರೂ ಅದು 10% ಆಗೇ ಬರ್ತದ, ಪ್ಲಸ್ ಆಗ್ತದಂತ. ನಾವು ಒಳ್ಳೇದು ಮಾಡಿದ್ರು ಬರೀ 1% ನಾವು ಒಳ್ಳೇದು ಮಾಡಿದ್ರ ಅದಕ್ಕೆ ಪ್ಲಸ್ 10% ಆಗಿ ಬರ್ತದಂತ. ಈಗ ನಾವು ಗಾಡಿಗೆ ಒಂದು ಚೆಂಡು ಒಗದೀವಂದ್ರ ಅದು ರಿಟರ್ನ್ ನಾವು ಒಗದಾಗಿನಕ್ಕಿಂತಲೂ ಸ್ಪೀಡ್ಲಿ ಬರ್ತದಂತ್ರಿ. ಅದರದ ಸರ್ಗಳು ಹೇಳ್ತಾರೆ, ಕಾರಣ ಏನಂತಂದ್ರೆ ನಾವೇನು ಕರ್ಮ ಮಾಡಿರ್ತೀವಲ್ಲ ಅದು 10 ಪಟ್ಟಾಗಿ ನಮಗ್ ಬರ್ತದ. ಆದ್ರೆ ನಮಗ್ ಗೊತ್ತಾಗಂಗಿಲ್ಲ. ನಾವು ಅಂತೀವಿ ನಮಗ್ ಬಹಳ ಕಾಡಾಗತ್ತದ್ರಿ, ಮತ್ತ ನಾವು ಅದನ್ನ ಮಾಡಿಯಲ್ಲ. ಮಂದಿವ್ ನಾವು ಕಾಡಿವಿ, ಅದಕ್ಕೆ ನಮಗ್ ಕಾಡಾಗತ್ತದ. ನಾವ ಇನ್ನೊಬ್ಬರಿಗೆ ಒಳ್ಳೇದು ಬಯಸಿದೀವಿ ಅಂದ್ರೆ ಬಿಡ್ರಿಪ್ಪ, ಇನ್ನೊಬ್ಬರಿಗೆ ಒಳ್ಳೇದು ಬಯಸೋದು ಆಗಲಿಲ್ಲ ಅಂದ್ರೆ ಸುಮ್ಮರ ಕುಂಡ್ರಲ್ಲೇ ಕಡಿಕ. ನಮಗ ದಾನ ಮಾಡಕ್ ಆಗಂಗಿಲ್ಲ, ಸುಮ್ಮರ ಕುಂಡ್ರಲ್ಲ. ದಾನ ಮಾಡೋವಾಗ ಕೊಡಬೇಡಂತ ಯಾಕೆ ಹೇಳ್ತಿ? ಅಂತ ಮಂದಿನೂ ಅದ ನೋಡ್ರಿ. ಇನ್ನೊಬ್ಬರ ಮಣಿಗೆ ದೀಪ ಹಚ್ಚಕ ಆಗಲಿಲ್ಲ ಅಂದ್ರು ಇನ್ನೊಬ್ಬರ ಮಣಿ ದೀಪಾರ ಆರಿಸಬೇಡ. ನಿನಗೆ ಒಳ್ಳೇದು ಮಾಡಕ್ ಆಗಂಗಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಕೆಟ್ಟದ್ದರ ಮಾಡಬೇಡ. ನಮ್ಮ ಮನಸ್ಥಿತಿ ಕೆಟ್ಟಿರಬಾರ್ದು. ಪಕ್ಕಾ ನಾವು ತಿಳ್ಕೋಬೇಕು, ನಮ್ಮ ಮನಸ್ಸು ಕೆಟ್ಟಿತ್ತು ಅಂದ್ರೆ ನಮ್ಮ ಅವನತಿ ಸಮೀಪ ಬಂದದಂತ ನಾವು ತಿಳ್ಕೋಬೇಕು. ನಮ್ಮ ಮನಸ್ಸು ಕೆಟ್ಟಿತು, ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡ್ಬೇಕನ್ನೋ ಭಾವನೆ ಬರಕತ್ತಂದ್ರ ನಮ್ಮ ಮನಸ್ಥಿತಿ ಕೆಡಕತ್ತದ, ನಮ್ಮ ಅವನತಿ ಪ್ರಾರಂಭ ಆಗ್ಯದ ಅಂತ ನಾವು ತಿಳ್ಕೋಬೇಕು. ಪ್ರಭು ಶ್ರೀರಾಮಚಂದ್ರ ನಾಳೆ ಮುಂಜಾನೆ ಪಟ್ಟಾಧಿಕಾರದ ಮೇಲೆ ಕುಂಡ್ರವ, ಅವನ ಹೆಂಡತಿ ಕೈಕೆ ಅಂತಳ ಅಳ್ಳ ಹತ್ತಾಳ ನೋಡ್ರಿ. ಇನ್ನೊಬ್ಬರಿಗೆ ಒಳ್ಳೇದಾದ್ರೆ ಇನ್ನೊಬ್ಬರು ಒತ್ತಾಟಿಗೆ ಇಲ್ರಿ, ಬ್ಯಾರೆ ಅಲ್ಲವ ಮಗನ ಅವನು. ಅದಕ್ಕೆ ಮೊನ್ನೊಂದು ಪೋಣ್ಯಾಗ ನೋಡಿನ್ಯ ಏನಂತಂದ್ರ, ಇಂದಿನ ಪರಿಸ್ಥಿತಿಯೊಳಗ ಗೆಳೆಯರೆಲ್ಲರೂ ಶತ್ರುಗಳಂತ, ಸಂಬಂಧಿಕರೆಲ್ಲರೂ ಶಕುನಿಗಳಂತ. ಎಂತ ಮಾತು ನೋಡ್ರಿ. ಗೆಳೆಯರೆಲ್ಲರೂ ಶತ್ರುಗಳು, ಆದ್ರೆ ಎಂತ ಶತ್ರುಗಳಂತಂದ್ರ ಹಿತಶತ್ರುಗಳು. ನಮ್ಮ ಮುಂದೆ ಕತ್ತಿ ಮಶಂಗಿಲ್ಲ ಅವರು, ನಮ್ಮ ಮುಂದೆ ಎಂದೂ ಕತ್ತಿ ಮಶಂಗಿಲ್ಲ. ನಮ್ಮ ಹಿಂದೆ 4 ಮಂದಿ ಕೂಡಿ ಚೇರ್ ಹಾಕೊಂಡು ಟೇಬಲ್ ಹಾಕೊಂಡು ಪ್ಲಾನ್ ಮಾಡ್ತಾರ, ಇವನು ಹೆಂಗ ಹಾಳು ಮಾಡಬೇಕು. ಅವನು ಕೂಡ ಚಾ ಕುಡಿತಾರ, ಅವನು ಕೂಡ ಊಟ ಮಾಡ್ತಾರ, ಬೇಕಾದ್ರೆ ಅವನ ತಕ್ಕ ಸಾಲ ತಗೋತಾರ. ಆದ್ರೆ ಅವ್ರು 4 ಮಂದಿ ಅವನೊಬ್ಬನ ಬಿಟ್ಟು ಹೋಗಿ ಪ್ಲಾನ್ ಮಾಡ್ತಾರ, ಇವನ್ ಹೆಂಗ ಹಾಳು ಮಾಡಬೇಕು. ನೋಡ್ರಿ ಗೆಳೆಯರೇ, ಇಂದಿನ ದಿನಮಾನದೊಳಗೆ ಗೆಳೆಯರೇ ಏನಾಗ್ಯಾರ ಅಂತಂದ್ರೆ ಶತ್ರುಗಳಾಗ್ಯಾರ, ಸಂಬಂಧಿಕರೇ ಶಕುನಿಗಳಾಗ್ಯಾರ. ನಮ್ಮವ್ರ, ನಮ್ಮ ಸಂಬಂಧಿಕರ, ಅಣ್ಣ ತಮ್ಮನರೇ ಎಷ್ಟು ಬಡದಾಡುದಿಲ್ಲ, ಎಷ್ಟು ಹೊಡೆದಾಡುದಿಲ್ಲ. ಶಕುನಿಗಳಂತಂದ್ರೇನು? ಶಕುನಿ ಏನ್ ಮಾಡಿದ? ಇಡೀ ಕೌರವರ ವಂಶವನ್ನೇ ಸರ್ವನಾಶ ಮಾಡಿದ ಶಕುನಿ. ನಮ್ಮವರು ಹಂಗ ಗಂಟು ಬಿದ್ದಾರ ನಮಗ. ಒಟ್ಟು ಹೆಂಗರ ಮಾಡಿ ಇವ್ರನ್ನ ಊರು ಬಿಡಿಸ್ಬೇಕಲ್ಲ, ಹೆಂಗರ ಮಾಡಿ ಇವ್ರು ಹೊಲ ಮಾರ್ಕೋಬೇಕಲ್ಲ, ಹೆಂಗರ ಮಾಡಿ ಇವ್ರು ಊರಾಗ ಭಿಕ್ಷಾ ಬೇಡ ಅವ್ರ ಹಂಗ ಆಗ್ಬೇಕಲ್ಲ. ಬೇರೆ ಯಾರು ಅಲ್ಲ, ನಮ್ಮವ್ರೇ ಹಿಂಗ್ ಮಾಡಕತ್ತಾರ. ಯಾರನ್ನ ನಂಬಬೇಕು ಇವತ್ತಿನ ಕಾಲದೊಳಗ? ಯಾರನ್ನ ನಂಬಬಾರದು? ಕೆಲವೊಂದು ಮಧ್ಯಪ್ರದೇಶದ ಘಟನೆಗಳನ್ನು ನೋಡಿದ್ರ ತಾಯಿಯನ್ನ ಮಗ, ತಂದೆಯನ್ನ ಮಗ ನಂಬಲಾರದಂತಹದ್ದು, ಮಗನ ತಾಯಿ ನಂಬಲಾರದಂತ ಪರಿಸ್ಥಿತಿ ಇವತ್ತಿನ ದಿನಮಾನದೊಳಗೆ ಬಂದು ಕುಂತದ. ಅದಕ್ಕ ಸಂತರೊಬ್ರು ಯಾರೋ ಹಾಡ್ತಾರ ನೋಡ್ರಿ, ಇನ್ನು ಮೇಲತ್ತೆ ಹೆಂಗ ಬದುಕಬೇಕಂದ್ರ ಸುಮ್ರಿ ನಮ್ಮ ಪುರ್ತಕ ನಾವು ಅಷ್ಟ. ಬಾಳ ಮಂದಿಗೆ ಬುದ್ಧಿ ಹೇಳಕ್ಕೂ ಹೋಗಂಗಿಲ್ಲ, ಬಾಳ ಮಂದಿಗೆ ಬುದ್ಧಿ ಹೇಳಕ್ಕೂ ಹೋಗ್ಬೇಡ್ರಿ. ನಾವು ಭಾಳ ಶಾಣ್ಯರಾಗಿ ಇನ್ನೊಬ್ರಿಗೆ ಬುದ್ಧಿ ಹೇಳಕ್ಕಾದ್ರ ಅವ್ರು ಏನ್ ಮಾಡ್ತಾರಂತ್ರಿ? ಅವ್ರು ಏನ್ ಮಾಡ್ತಾರ ಹೇಳಕ ಬರಂಗಿಲ್ಲ. ಜೋರು ಮಳಿ ಬರಾಕತ್ತಿತ್ತಂತಾರೆ,
ಒಂದು ಗುಬ್ಬಚ್ಚಿ ಗೂಡು ಕಟ್ಟಕೊಂಡ ಕೂತಿತ್ತದು. ಒಳಗೆ ತತ್ತಿದ್ದು ಒಂದು ಗುಬ್ಬಚ್ಚಿ ಬಾವಿ ದಂಡಿಗೆ ಚಂದ ಒಂದು ಗೂಡು ಕಟ್ಕೊಂಡಿರ್ತೈತಿ ನೋಡ್ರಿ. ಬಾವಿ ಮೇಲೆ ಸಣ್ಣದೊಂದು ಇಟ ಮಾಡಿ ದೊಡ್ಡದೊಂದು ಜೋತು ಬಿದ್ದಿರ್ತದ, ಅದ್ರೊಳಗೆ ತತ್ತಿ ಹಾಕಿ ಗುಬ್ಬಚ್ಚಿ ಮೋತಿ ಅಟ ಹೊರಗೆ ಹಿಂಗೆ ತಕೊಂಡ ಕೂತಿತ್ತದು ಬಾವಿ ದಂಡಿ ಮ್ಯಾಗ ಗಿಡದಾಗ. ಅದೇ ಗಿಡದಾಗ ಒಂದು ಮಂಗ್ಯ ಕೂತಿತ್ತು. ಆ ಗುಬ್ಬಚ್ಚಿ ಏನ್ ಮಾಡಿತು ಪಾಪ ಮಂಗ್ಯ ತೋಸ್ಕೊಳಕತ್ತಿತ್ತು. ಮಂಗ್ಯ ಜೋರ್ ಮಳೆ ಬರಾಕತ್ತಿತ್ತು, ಮಂಗ್ಯ ಗಿಡದಾಗ ಕೂತಿತ್ತು. ಆ ಮಳೆಯಾಗ ತೋಸ್ಕೊಳಕತ್ತಿತ್ತು. ಆ ಗುಬ್ಬಚ್ಚಿ ಮಾತ್ರ ಒಳಗ್ ಕೂತಿತ್ತು. ಗುಬ್ಬಚ್ಚಿ ಹೇಳ್ತದ, ಅಲ್ಲ ಮಂಗ್ಯ, ನನಗ ಕೈ ಇಲ್ಲ, ನನಗ ಕೈ ಇಲ್ಲ. ಕೈ ಇಲ್ಲಂದರೂ ಇಂಥ ಫಸ್ಟ್ ಕ್ಲಾಸ್ ಒಂದು ಗೂಡು ಕಟ್ಟಕೊಂಡ ನನ್ನ ಮಕ್ಕಳು ಮರಿ ನಾನು ಎಷ್ಟು ಚಂದ ಕುಂತೀವಿ ಒಳಗ ತೋಸ್ಕೊಳ್ಳಾರ್ದಂಗ. ನಿನಗ ಕೈ ಅದಾವ, ನಿನಗ ಕಾಲದಾವ, ಏನ್ ಬೇಕಾದ ಮಾಡ್ಕೋಬಹುದು. ನೀನು ಒಂದು ಚಂದ ಮನಿ ಕಟ್ಕೊಂಡಿದ್ದಂದ್ರ ಈ ಮಳೆಯೊಳಗ ತೋಸ್ಕೊಳ್ಳೋ ಪ್ರಸಂಗ ಬರ್ತಿದ್ದಿದ್ದಿಲ್ಲಲ್ಲ. ಕೈದವು ಒಂದು ಚಂದ ಮನಿ ಕಟ್ಕೋಬಾರ್ದನಂತ ಮಂಗ್ಯಾಗ ಹತ್ರಿ ಅದ ಪಾಪ. ಇದೇನ್ ತಪ್ಪ್ರೆ, ಇದೇನ್ ತಪ್ಪ್ರೆ? ಇಷ್ಟು ಹೇಳಿ ಗಪ್ಪು ಕುಂಡ್ರದ ಅಟ್ಟ ತಡ ಮಂಗ್ಯ ಟನ್ ಅಂತ ಜಿಗದ ಆ ಗುಬ್ಬಿ ಗೂಡನ ಹರಿದು ನೀರಾಗ ಒಗದು ಬಿಡ್ತಿ. ಏನ್ ಮಾಡ್ತೀರಿ? ಮಂಗ್ಯ ಆ ಗುಬ್ಬಿ ಗೂಡನ ಹರಿದ ಬಾವ್ಯಾಗ ಒಗದು ಬಿಡ್ತು. ಅದರ ತತ್ತಿ ನೀರು ಪಾಲಾದು, ಅದು ಒದ್ದಾಡಿ ಅಳ್ಳಾಕೈತು. ನೋಡ್ರಿ, ಇನ್ನೊಬ್ಬರಿಗೆ ಒಳ್ಳೇದು ಹೇಳಿದ್ರ ಪರಿಸ್ಥಿತಿ ಇದು. ಯಾರಿಗೂ ಒಳ್ಳೇದು ಹೇಳಲಾರ್ದಂಗಾಗ್ಯದ. ನೀವು ಒಂದು ಮಾತು ಅಂದ ನೋಡ್ರಿ, ಅವರು ರಿಟರ್ನ್ ಬೇರೆನ ಮಾತಿರ್ತಾವ. ನೀನು ಸುದ್ದಪ್ಪ, ನಿಂದೇನು ಗೊತ್ತಿಲ್ಲ, ಚಾಲೂನ ಯಾರಿಗಾರ ಬುದ್ಧಿ ಹೇಳಿದ್ರ. ಮನಸ್ಥಿತಿ ಏನಾಗಿಬಿಟ್ಟವಂದ್ರ ಕೆಟ್ಟು ಬಿಟ್ಟಾವ. ಪ್ರಭು ಶ್ರೀರಾಮಚಂದ್ರ ನಾಳೆ ಪಟ್ಟಾಭಿಷೇಕಕ್ಕೆ ಹೋಗುವ ಸಂದರ್ಭದೊಳಗ ಆಕೆ ಅಳ್ಳಾಕ್ ಹತ್ತಿದ್ಲಲ್ಲ, ದಶರಥ ಮಹಾರಾಜ ಬಂದ. ಅಲ್ಲ, ನೀ ಯಾಕೆ ಅಳ್ತಿ? ಎಲ್ಲರೂ ಸಂಭ್ರಮ, ಇಡೀ ಅಯೋಧ್ಯ ಸಂಭ್ರಮದೊಳಗದ. ಪ್ರಭು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ನಾಳೆ ಈ ಅಯೋಧ್ಯಕ್ಕ ಅಧಿಪತಿ ಆಗವದಾನ. ಇಡೀ ಅಯೋಧ್ಯ ಖುಷಿ ಪಟ್ಟದ, ಪಟಾಕ್ಷಿ ಹಾರ್ಸ ಹಚ್ಚದ, ಕಾರಂಜಿ ಹಚ್ಚಾರ. ನೀ ನೋಡಿದ್ರಿ ಇಲ್ಲಿ ಅಳ್ಕೋತ ಕುಂತಿಯಲ್ಲ ಯಾಕಂತ ಕೇಳಿದಾಗ ಆಕೆ ಗಂಡನಿಗೆ ಒಂದು ಮಾತು ಹೇಳಿದ್ಲು. ಏನಿಲ್ಲ, ನೀ ಒಂದು 2-3 ವರ ಕೊಟ್ಟಿದ್ದಿಲ್ಲ ನನಗ, ಈಗ ಆ ವರ ಬೇಡ್ತನು ನನಗ್ ಕೊಡ ಅಂದ್ಲಕ್ಕಿ. ಅವ ಅಂದ, ಏನು ವರ, ಏನ್ ಕೊಡೋದು, ಈಗೆಲ್ಲ ಅದು ಸಂದರ್ಭನೇ ಅಲ್ಲ. ಅಕಸ್ಮಾತ್ ಹಿಂಗ ತಿಳ್ಕೊರಿವ, ನಿಮ್ಮ ಮಗ MLA ಗೆ ನಿಂತಿದ್ದ, ನಿಮ್ಮ ಗಂಡ MLA ಗೆ ನಿಂತಿದ್ದ, ಅಥವಾ ನಿಮ್ಮ ಮನ್ಯಾಗ ಒಂದು ಯಾವ್ದೋ ಮುನ್ಸಿಪಾಲ್ಟಿಗೋ ಯಾವ್ದಕ್ಕೋ ನಿತ್ತ ಆರಿಸಿ ಬಂದ್ರು. ನಿಮ್ಮ ಮನೆಗೆ ಎಷ್ಟು ಹಬ್ಬ ಆರಿಸಿ ಬಂದ್ರಂದ್ರೆ ಎಷ್ಟು ವೈಭವ, ಎಷ್ಟು ಖುಷಿ, ಎಷ್ಟು ಪಟಾಕ್ಷಿ ಹಾರಿಸೋದು, ಎಷ್ಟು ಸ್ವೀಟ್ ಹಂಚೋದು, ಏನು ವೈಭವ, ಹೌದಿಲ್ರಿ? ಹಂಗ ನಮ್ಮ ಮನೆಯೊಳಗ ಈ ವಾತಾವರಣ ನಡೆದದ. ನೀ ಅಳ್ಕೋತ ಕುಂತಿಯಲ್ಲ, ಈಗ ವರ ಬೇಡ್ತಿಯಲ್ಲ ಯಾಕಂತ ಕೇಳಿದಾಗ ಆಕೆ ಹೊಟ್ಟೆ ಕಿಚ್ಚು ಭಾವನಾ ರೀ. ಅವ್ರಿಬ್ಬರೇ ದಶರಥ ರಾಜನಿಗೆ 3 ಮಂದಿ ಹೆಂಡರು. ದಶರಥ ರಾಜನಿಗೆ ರಾಮನ ಅಪ್ಪಗ 3 ಮಂದಿ ಹೆಂಡತಿಯರ. ಒಬ್ಬಕ್ಕಿ ಮಗ ಕೌಶಲ್ಯ ಮಗ ಏನಾಗತ್ತಾನಂದ್ರ ರಾಮ ಈ ಅಯೋಧ್ಯೆಗೆ ಅಧಿಪತಿ ಆಗತಾನ, ಅಕ್ಕಿ ಮಗ ರಾಜ ಆಗತಾನ. ನನ್ನ ಮಗ ರಾಜ ಆಗಂಗಿಲ್ಲ, ಮತ್ತ ನನ್ನ ಮಗ ರಾಜ ಆಗಲಿಲ್ಲ ಅಂದ್ರೆ ನಾ ರಾಣಿ ಆಗಂಗಿಲ್ಲ. ರಾಜನ ತಾಯಿನೇ ರಾಣಿ ಆಗತ್ತಾಳಂತ ನೇಮದ. ನೋಡ್ರಿ ಹೊಟ್ಟೆ ಕಿಚ್ಚು. ನಿಮಗೆ ಇನ್ನೊಂದೇನಂದ್ರ ಬಹಳ ಒಳ್ಳೆ ಅಕ್ಕಿನೂ ಹೆಣ್ಮಗಳು. ಯಾರು? ಆ ಭರತನ ತಾಯಿ ಕೈಕೆ ಬಹಳ ಒಳ್ಳೆಯ ಹೆಣ್ಮಗಳು. ನಿಮಗ ಆಶ್ಚರ್ಯ ಅಂತಂದ್ರ ರಾಮ ಹಡದ ಅವನ ತೊಡಿ ಮ್ಯಾಗ ಕುಂತಿದ್ದಿಲ್ಲಂತ, ಯಾವತ್ತು ಈಕಿ ತೊಡಿ ಮ್ಯಾಗ ಕುಂಡಿರ್ತಿದ್ದಂತ. ಅಷ್ಟು ಪ್ರೀತಿ ರಾಮನ ಮೇಲೆ. ಆದ್ರ ಆ ಪ್ರೀತಿ ಹಾಳಾಗಿ ಹೋಯ್ತು. ಯಾಕೆ ಹೋಯ್ತಂದ್ರ ಅಲ್ಲೊಂದು ದುಷ್ಟ ಶಕ್ತಿ ಇತ್ತ ಆ ಮಣಿಯೊಳಗ. ಪ್ರಭು ಶ್ರೀರಾಮಚಂದ್ರನ ಅರಮನೆಯೊಳಗ ಒಂದು ದುಷ್ಟ ಶಕ್ತಿ. ಅದು ಯಾವುದು ಅಂತಂದ್ರ ಮಂಥರೆ. ಈಕಿಗೆ ಹೇಳಕ್ ಚಾಲೋ ಮಾಡಿದ್ಲು. ಮಂಥರೆ ಅಂತ ಒಬ್ಬಕ್ಕೆ ಅಜ್ಜಿ ಏನ್ ಹೇಳ್ತಿದ್ಲು ಅಂದ್ರ, ನೀನು ಈ ರಾಜ್ಯದೊಳಗ ನೀನು ಕಸವರಿಗಿದ್ದಂಗ. ಹೆಣ್ಮಕ್ಳ ಮಾತು ನೋಡಂಗಿಲ್ರಿ. ಅವ್ರ ಮಾತುಗಳು ಎಲ್ಲಿ ಚುಚ್ಚಬೇಕ ಅಲ್ಲೇ
ನಮ್ಮ ತಾಯಿಯಂದಿರು ಹಂಗ ಮಾತಾಡ್ತಿರ್ತಾರ ಅವ್ರು. ನೋಡ್ರಕ್ಕೆ ಹೆಂಗಂತಾಳ, ನೀ ಈ ರಾಜ್ಯದೊಳಗ ನಿಂದ ಅಧಿಕಾರ ಏನಂದ್ರ ಕಸಬರಿಗಿದ್ದಂಗಣಿ ಅಕ್ಕಿ ಅಂದ್ರೆ ಸಿಟ್ಟು ಬರುವಂಗ ಮಾತಾಡುತ್ತವ್ರು. ನಿಮಗೆ ಸಿಟ್ಟು ಬಂದ ಅಕ್ಕಿ ಮನಸ್ಸಿನಾಗ ಏನತ್ಲ ಅದನ್ನು ಸಾಧಿಸೇ ಬಿಡ್ಬೇಕು. ಆಕೆ ಇಡೀ ರಾಜ್ಯದೊಳಗ ರಾಮ ಅವ್ರ ಹೊಟ್ಟಿಲಿ ಹುಟ್ಟದ ಅವನಕ್ಕಿಂತಲೂ ಈಕಿನ ಹೆಚ್ಚು ಪ್ರೀತಿ ಮಾಡ್ತಿದ್ದ, ಈಕಿನ ನಿಜವಾದ ತಾಯಿ ಅಂತ ತಿಳ್ಕೊಂಡಿದ್ದ. ಅಂತದ್ರೊಳಗ ನನಗ ಕಸಬರಿಗಂತ ಯಾಕಂತೆ ಅಂತಂದಾಗ ಆಕೆ ಅಂದ್ಲು, ನೋಡು ನೀ ಯಾವ ರಾಮನ ಪ್ರೀತಿ ಮಾಡ್ತೀಯಲ್ಲ, ಯಾವ ಪ್ರಭು ಶ್ರೀರಾಮಚಂದ್ರ ನಿನ್ನ ಪ್ರೀತಿ ಮಾಡ್ತಾನಲ್ಲ, ಆದ್ರ ನಾಳೆ ಅವ ಪಟ್ಟಾಭಿಷೇಕ ಏರಿದ ಆದ ಸಿಂಹಾಸನ ಏರಿದ ಅಂದ್ರ ರಾಣಿ ಯಾರ ಅಕ್ಕಳ ಅಂದ್ರ ಅವ್ರ ಕಾಸ ಅವು ಅಕ್ಕಳ, ನೀ ಆಗಂಗಿಲ್ಲ. ಅಕ್ಕಿಗೆ ಮಹಾರಾಣಿ ಅಂತಾರ, ನಿನಗ ಅನ್ನಂಗಿಲ್ಲ. ಅಕ್ಕಿ ಅಂದು ಮತ್ತ ನಾ ಮಹಾರಾಣಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ಲಕ್ಕೆ, ನಿನ್ನ ಮಗ ಪಟ್ಟಕ್ಕೆ ಏರ್ಬೇಕು, ನಿನ್ನ ಮಗ ಸಿಂಹಾಸನದ ಮೇಲೆ ಕೊಂಡಿರ್ಬೇಕು ಅಂತೂ. ಒಂದು ದಿನ ಅಲ್ಲ, 2 ದಿನ ಅಲ್ಲ, 3 ತಿಂಗಳು ಕಿವಿ ಊದಿದ್ಲಂತ್ರಿ. ನಾ ನಿನ್ನೆ ಹೇಳಿನಲ್ಲ, ಒಲಿ ಊದು ಮಂದಿ ಕಡಿಮೆ, ಕಿವಿ ಊದು ಮಂದಿನ ಬಾಳ. ಯವ್ವ ನಿಮ್ಮದು ಕಿವಿ ಊದ್ತಿರ್ತಾರ ಓಣ್ಯಾಗ ಮಂದಿ ಭಾಳ ಸುಮಾರು ಇರ್ತಾರ. ಏನ್ ಕೆನರ ಹೇಳ್ತಾರ ನಿಮಗ, ಏನ್ ಕೆನರ ನಿಮ್ ತಲೆಯಾಗ ತುಂಬತಾರ. ಬಾಳ ಮಂದಿ ನಿಮ್ಮ ಸಂಸಾರ ಒಡಿಬೇಕಂತ ಹಂಚು ಹುಡ್ಕೊಂಡು ಕುಂತಿರ್ತಾರ. ಅವ್ರು ಹೊಂಚು ಮಾಡ್ಕೊಂಡು ಕೂತಿರ್ತಾರ. ಹೆಂಗ ಮಾಡಿ ಇವ್ರನ್ನ ಹಾಳು ಮಾಡ್ಲಿ, ಹೆಂಗ ಮಾಡಿ ಇವ್ರನ್ನ ಮಣಿ ಹೊಡಿಲಿ, ಹೆಂಗ ಮಾಡಿ ಅಣ್ಣ ತಮ್ಮರನ್ನ ಬ್ಯಾರೆ ಮಾಡ್ಲಿ, ಹೆಂಗ ಮಾಡಿ ಅವ್ವ ಮಗ ಜಗಳ ಹಚ್ಚಲಿ, ಹಿಂಗ ಬಾಳ ಮಂದಿ ಕುಂತಿರ್ತಾರ್ರಿ. ಅವ್ರು ಮತ್ತೆ ದಿವಸ ನಿಮ್ಮ ಮನೆಗೆ ಹಾಲಿಗೆ ಮೊಸರಿಗೆ ಕಾರಿಗೆ ಅವರ ಎಡ್ತಾಕ್ತಿರ್ತಾರ, ಅವರ ಹಿಂದ್ ಚಾಲು ಮಾಡಿರ್ತಾರ. ಅದಕ್ಕೆ ಅವ್ರ ಮಾತು ಒಟ್ಟು ಕೇಳಬೇಡ್ರಿವ. ಯಾರು ಇನ್ನೊಬ್ಬರ ಮಾತು ಚಾಡಿ ಮಾತು ಕೇಳ್ತಾರಲ್ಲ, ಯಾರು ಕೇಳ್ತೀರಿ ಅವ್ರ ಮನಿ ತೊಡೆ ದಿವ್ಸದಾಗ ಹಾಳಾಕತ್ ನೋಡ್ರಿವ. ಅವ್ರು ಹೇಳ್ತಿರ್ತಾರ, ಸುಮ್ಮನೆ ಹೇಳ್ತಾರ. ಅವ್ರು ಏನು, ನಿನ್ನ ಗಂಡ ಅಲ್ಲಿ ಯಾರು ಕೂಡ ಮಾತಾಡ್ಕೊತ ನಿಂತಿದ್ದ, ಯಾರೋ ಒಬ್ರು ಹೆಣ್ಮಕ್ಳಿದ್ರು ಅವ್ರು ಕೂಡ ಮಾತಾಡ್ಕೊತ ನಿಂತಿದ್ದ. ಇವು ಮೊದಲ ಹೆಣ್ಮಕ್ಳು ಸಂಶಯದ ಮಂದಿರೆ, ಬರೀ ಒಂದು ಫೋನ್ ಬಂದ್ರ ಸಂಶಯ ಮಂದಿ. ನಮ್ಮ ಮಂದಿ ಮನ್ಯಾಗ ಗಂಡ ಕುಂತಾಗ ಟೇಬಲ್ ಮೇಲೆ ಕುಂತಾನ, ಒಂದು ಫೋನ್ ಬತ್ತು, ಎದ್ದು ಹೊರಗೆ ಮಾತಾಡ್ಕೊಂತ ಹಾಗಂದ್ರ ಚಾಲೂನ ರೀ. ಫೋನ್ ಯಾರ್ದು ಬತ್ತು, ಹೊರಗೆ ಯಾಕೆ ಮಾತಾಡ್ಕೊತ ಹಾಗ ಬಂದು ಕೂಡಲೇ ಕೇಳುದ, ಯಾರ್ದ್ರಿ ಫೋನ್ ಅದ, ನಮ್ಮ ಆಫೀಸ್ ಇದ್ದಾಳೆ. ಮತ್ತ ಆಫೀಸ್ ಇದ್ದಂದ್ರ ಹೊರಗೆ ಯಾಕೆ ಮಾತಾಡ್ಕೊತ ಹೋದ್ರಿ, ಇಲ್ಲೇ ಕೊಂಡಿರ್ಬೇಕು ನೋಡ್ರಿ. ಯವ್ವ ಗಂಡನು ಕೂಡ 20-25 ವರ್ಷ ಬಾಳೆ ಮಾಡೀವಿ. ಅವ್ ಹೆಂಗ ಅನ್ನೋದು ನಾವು ಅರ್ಥ ಮಾಡ್ಕೊಲಿಲ್ಲ. ಕ್ಷಣಕ್ಕೆ ಅವನ ಮ್ಯಾಗ ಸಂಶಯ ಮಾಡೋದು, ಒಂದು ನಿಮಿಷಕ್ಕೆ ಸಂಶಯ ಮಾಡೋದು. ಅಲ್ಯಾಕ ವಾದ, ಇಲ್ಯಾಕ ವಾದ, ಅಲ್ಯಾಕ ನಿತ್, ಇಲ್ಯಾಕ. ಗಂಡ್ಮಕ್ಕಳು ಹಂಗ, ನಾವು ಸಂಶಯ ಮಾಡ್ಕೋತೀವಿ, ಗಂಡ್ಮಕ್ಕಳು ನೀವು ಮಾಡ್ತೀರಿ. ಈ ಸಂಶಯ ಮನಿ ಹೊಡಿತದ, ಈ ಸಂಶಯ ಮನಿ ಹಾಳು ಮಾಡ್ತದ. ಇದು ಎಂದೂ ಬರಬಾರದು. ಯಾರ ಏನ ಹೇಳಿದ್ರು ಅದಕ್ಕೆ ತಲಿ ಕೊಡಬೇಡ್ರಿ. ಸುಮ್ನ ಹೇಳ್ತಿರ್ತಾರ. ಒಬ್ರು ಬಂದ್ ಹೇಳ್ತಾರ, ನಿಮ್ಮನ್ನ ಕಾರ್ ಗಡದಾಗ ಅಡ್ಡಾಡ್ತಾನ, ನೀ ಸೈಕಲ್ ಮೋಟ್ರ್ ಮ್ಯಾಗ ಹೊಲಕ್ ಹೋಗುದು ತುವ. ಮನಿ ಹೊಡ್ಯಾಕನ ಇವು ಮಾತುಗಳು. ಮತ್ತದಕ್ಕೂ ಅಲ್ಲ, ನಿಮ್ಮನ್ನ ಕೊಳ್ಳಾಗ ದೊಡ್ಡ ಬಂಗಾರ ಚೈನ್ ಹಾಕೊಂಡು ಅಡ್ಡಾಡ್ತಾನ, ನಿಮ್ಮ ಅಣ್ಣನ ಹೆಂಗ್ ಕಾರ್ ಗಡಾಗ ಅಡ್ಡಾಡ್ತಾಳ, ನೀವು ಸೈಕಲ್ ಮೋಟ್ರ್ ಮ್ಯಾಗ. ಅಲ್ಲ, ಈ ಮಾತು ಹೇಳು ಅನ್ನೋದು ಎದಕ್ ಬೇಕಾಗ್ಯದ? ಎದಕ್ಕಂದ್ರ ಒಟ್ಟು ನಿಮ್ಮನೆ ಹಾಳು ಮಾಡ್ಬೇಕಾಗ್ಯದ. ಅದಕ್ಕ ಅಂತಾರ ಅವರು. ಇಂಥ ಮಂದಿ ಬಾಳ ಮಂದಿ ಕಾಯ್ಕೋತ ಕುಂತದ. ಅದಕ್ಕೆ ದಯವಿಟ್ಟು ಅದ್ರ ಕಡೆ ಲಕ್ಷ್ಯ ಕೊಡಬೇಡ್ರಿ. ಅವ್ರು ಹೇಳಿದ್ರ ಹ್ಞೂ ಅನ್ರಿ, ಹೋಗ್ರಿ. ಇಲ್ಲ ಅಂದ್ರ ಅವ್ರನ್ನೊಂದು ಕೈ. ಯಾಕೋ ನಮ್ಮ ಅಣ್ಣಂದ್ರ ನಮ್ಮ ಅಪ್ಪನಿಗಿಂತ ಹೆಚ್ಚವ. ನಮ್ಮ ಅಣ್ಣನ ಪರಿಶ್ರಮ ನಮ್ಮ ಮಣಿತನಕ್ಕೆ ಎಷ್ಟದ. ನಮ್ಮ ಅಣ್ಣ ಬಂಗಾರ ಹಾಕೊಂಡ್ರ ನನಗ ಬಹಳ ಖುಷಿ ಆಗತ್ತದ. ಇನ್ನೂ 10 ತೊಲಿ ನಮ್ಮ ಅಣ್ಣ ಬಂಗಾರ ಹಾಕೋಲಿ ಅಂತ ನಿನ್ನ ಬಾಯಿ ಒಳಗೆ ಮಾತು ಬರಬೇಕು. ಅವ್ ಹೇಳಿದ ಕೂಡಲೇ ಹಾದ್ಯಾಗ ಹೋಗುವಾಗ ಅವ್ ಹೇಳಿದ ಕರೆ ಅದಲ್ಲ. ನಮ್ಮ ಅಣ್ಣ ಕಾರ್ಗಡದಾಗ ಅಡ್ಡಾಡ್ತಾನ, ನಮ್ಮ ಅಣ್ಣ ಬಂಗಾರ ಹಾಕೋತಾನ, ನಮ್ಮ ಅಣ್ಣನ ಏನ್ ಹಂಗದಾಳ, ನಾನು ಹಿಂಗ ತಲೆಯಾಗ ತಿರುಗಾಯ್ತಂದ್ರ ಆ ತಿರುಗುದು ಒಂದು ತಿಂಗಳಟ್ಟ ಆತಿಂದ ಮನಿ ಆಟ ಮಾಡತ್ತದ. ಅದಕ್ಕ ಇನ್ನೊಬ್ಬರ ಮಾತಿಗೆ ಕಿವಿ ಕೊಡಬೇಡ್ರಿ. ಆ ಮಂತ್ರ ಹೇಳ್ತಾಳ ಏನಂತಂದ್ರ, ನೀನು ರಾಜಮಾತೆ ಆಗೋದಿಲ್ಲ. ನೀನು ರಾಜಮಾತೆ ಆಗ್ಬೇಕಾದ್ರೆ ನೀ ಏನ್ ಮಾಡ್ಬೇಕಂದ್ರ ಈ ರಾಜ್ಯಕ್ಕೆ ನಿನ್ನ ಮಗ ಪಟ್ಟಾಧಿಕಾರ ಆಗ್ಬೇಕು. ಅಂದ್ಕೂಡ್ಲೆ ಅಳ್ಕೋತ ಕುಂತಳು. ಆಕಿ ಮಾತಿಗೆ ಕಿವಿ ಜೋತ್ ಬಿಟ್ಲು. ಒಳ್ಳೆ ಮನುಷ್ಯ ಅಡ್ರಿ.
ಯಾವ ಪ್ರಭು ಶ್ರೀರಾಮಚಂದ್ರನ ಬಾಯಿಯೊಳಗ ಹಾಲ ರೊಟ್ಟಿ ಕಲಿಸಿ ಈಕಿನ ಬಾಯಿಯೊಳಗ ತುತ್ತು ಮಾಡಿ ಇಡ್ತಿದ್ಲು. ಅದ ಮಗ ಇವತ್ತು ಸಿಂಹಾಸನಕ್ಕೆ ಏರ್ಬೇಕಂದ್ರ ಅಳ್ಕೋತ ಕುಂತಾಳ ಮನ್ಯಾಗ. ದಶರಥ ಕೇಳಿದಾಗ ನನಗ ವರ ಕೊಡಂದ್ಲು. ವರ ಕೊಟ್ಟಿದ್ದವ್ ಹಿಂದ, ಅದನ್ನ ಇವತ್ತು ನಡೆಸ್ಕೊಡಂದ್ಲು. ಏನ ಅಂತ ಕೇಳಿದಾಗ ವರ ಬೇಡ್ತಾಳ ನೋಡ್ರಿ ಗಂಡಗ. ಏನು? ಏನಿಲ್ಲ, ಏನು ನಾಳೆ ರಾಮನ ಪಟ್ಟಾಭಿಷೇಕದಲ್ಲ, ಪ್ರಭು ಶ್ರೀರಾಮಚಂದ್ರನ ಪಟ್ಟಾಭಿಷೇಕದಲ್ಲ, ಆ ಪಟ್ಟಾಭಿಷೇಕ ನಿಲ್ಲಬೇಕು. ಅವನಿಗೆ ಪಟ್ಟಾಭಿಷೇಕ ಆಗಬಾರದು. ಮತ್ತೆ ಯಾರ ಪಟ್ಟಾಭಿಷೇಕ ಆಗ್ಬೇಕಂದ್ರ ನನ್ನ ಹೊಟ್ಟಿಲಿ ಹುಟ್ಟಿದ ಭರತ, ನನ್ನ ಮಗನ ಪಟ್ಟಾಭಿಷೇಕ ಆಗಬೇಕು. ಇದು ಒಂದನೇ ವರ. ಇನ್ನೊಂದು ವರ ಕೊಡಂದಕ್ಕೆ 3 ವರ ಕೊಟ್ಟಿದ್ದವ. ಮತ್ತೊಂದು ಏನಂತ ಕೇಳಿದಾಗ ಏನಿಲ್ಲ, ಪಟ್ಟಾಭಿಷೇಕ ಆಗೋಕ್ಕಿಂತ ಮೊದಲು ಪ್ರಭು ಶ್ರೀರಾಮಚಂದ್ರ 12 ವರ್ಷ ವನವಾಸಕ್ಕೆ ಹೋಗ್ಬೇಕು. ನೋಡ್ರಿ ಎಂಥ ಮನಸ್ಥಿತಿ, ಎಷ್ಟು ಕೆಟ್ಟದ ಮನಸ್ಸು, ಇನ್ನೊಬ್ಬರ ಬಗ್ಗೆ ಎಷ್ಟು ಹೊಟ್ಟೆ ಕಿಚ್ಚು ಭಾವನೆ. ಯವ್ವ ನಿಮ್ಗೆ ಗೊತ್ತಿರ್ಬೇಕು, ಆ ಮಾತು ಹೇಳ್ತಾರ. ಆ ಮಾತು ಹೆಂಗದ ನೋಡ್ರಿ, ಹೊಟ್ಟೆಯ ಕಿಚ್ಚಂತದು. ಹೊಟ್ಟೆ ಕಿಚ್ಚು. ಕಿಚ್ಚಂದ್ರೆ ಏನ್ರಿ? ಬೆಂಕಿ ಅಲ್ಲ, ಕಿಚ್ಚಂದ್ರ ಬೆಂಕಿ. ಹೊಟ್ಟೆ ಕಿಚ್ಚಂದ್ರ ಹೊಟ್ಟೆಗೆ ಹತ್ತಿದ ಬೆಂಕಿ ಅದು. ನಾವು ಇನ್ನೊಬ್ಬರಿಗೆ ಹೊಟ್ಟೆ ಕಿಚ್ಚು ಮಾಡಿದ್ರ ನಮ್ಮ ಹೊಟ್ಟೆಗೆ ಹತ್ತಿದ ಬೆಂಕಿ ನಮ್ಮ ಹೊಟ್ಟೆ ಸುಡ್ಲಾರ್ದ ಅವ್ರ ಮಣಿ ಸುಡ್ತದ ಏನು? ಸುಡಂಗಿಲ್ಲ. ಬೆಂಕಿದೊಂದು ನೇಮದ, ಎಲ್ಲಿ ಹತ್ತದ ಬೆಂಕಿ ಮೊದಲು ಆ ಜಾಗ ಸುಡ್ತದ. ಮೊದಲ ಆ ಜಾಗ ಸುಟ್ಟು ಇನ್ನೊಬ್ಬರನ್ನ ಸುಡಕ ತಯಾರಾಗುತ್ತದೆ ಬೆಂಕಿ. ನಿಮ್ಗೆ ಗೊತ್ತಿರಲಿಲ್ಲ. ನಾವು ಇನ್ನೊಬ್ಬರಿಗೆ ಹೊಟ್ಟೆ ಕಿಚ್ಚು ಮಾಡಿದ್ವಿ ಅಂದ್ರೆ ಆ ಕಿಚ್ಚು ಮೊದಲು ನಮ್ಮನ್ನು ಸುಟ್ಟ ಇನ್ನೊಬ್ಬರನ್ನು ಸುಡ್ತದ. ಮೊದಲು ನಾವು ಸುಟ್ಟುಕೊಂಡಿರ್ತೀವಿ. ಇನ್ನೊಬ್ಬರ ಮೋತಿಗೆ ನಾವು ಮಸಿ ಹಚ್ಚಬೇಕಂದ್ರ ಮೊದಲು ನಮ್ಮ ಕೈಗೆ ನಾವು ಮಸಿ ಹಚ್ಕೋಬೇಕ್ರಿ. ಹೌದಿಲ್ರಿ? ಮತ್ತೆ ಇನ್ನೊಬ್ಬರು ಮಕ್ಕಕ್ಕೆ ಮಸಿ ಹಚ್ಚಬೇಕಾದ್ರೆ ನಮ್ಮ ಕೈಗೆ ಹಚ್ಚಬೇಕಲ್ಲ ಮೊದಲು ನಾವು. ಅವನ ಮೋತಿಗೆ ಹಚ್ಚುಕಿತ್ತ ಮೊದಲು ನಿನ್ನ ಅಂಗೈಗೆ ಅವಂಗ ಹಚ್ಚಾಕ ನಿನ್ನ ಅಂಗೈಗೆ ಮಸಿ ಹಚ್ಚಿಕೊಂಡೆ ಅಂದ್ರ, ಯಪ್ಪ ನಿನ್ನ ಅಂಗೈಯೊಳಗ ಲಕ್ಷ್ಮಿ ಅದಾಳ, ನಿನ್ನ ಅಂಗೈಯೊಳಗ ಸರಸ್ವತಿ ಅದಾಳ, ನಿನ್ನ ಅಂಗೈಯೊಳಗ ಪಾರ್ವತಿ ಅದಾಳ. ಕರಾಗ್ರೇ ಲಕ್ಷ್ಮಿರು ವಸತಿ ಶಾಸ್ತ್ರಗಳು ಹೇಳ್ತಾವ. ನಿನ್ನ ಅಂಗೈಯೊಳಗ ಲಕ್ಷ್ಮಿ ಅದಾಳ. ಅವರ ಮೋತಿಗೆ ಹಚ್ಚಾಕ ಹೋಗಿ ನಿನ್ನ ಮನೆಯ ಮಹಾಲಕ್ಷ್ಮಿಗೆ ಮೊದಲು ಮಸಿ ಹಚ್ಚಿದಲ್ಲ ನೀನು. ನಿನ್ನ ಮನೆಯ ಮಹಾಲಕ್ಷ್ಮಿ, ನಿನ್ನ ಅಂಗೈದೊಳಗಿರ್ತಕ್ಕಂಥ ಲಕ್ಷ್ಮಿಗೆ, ನಿನ್ನ ಅಂಗೈಯೊಳಗಿರ್ತಕ್ಕಂಥ ಸರಸ್ವತಿಗೆ ಮಸಿ ಹಚ್ಚಿದ ನಂತರ ಇನ್ನೊಬ್ಬಗ ಹಚ್ಚಾಕ ಹೋಗ ಅವ್ ಏನಾಕನೋ ಗೊತ್ತಿಲ್ಲ, ಮೊದಲು ನೀ ಮಾತ್ರ ಹಾಳಾಗತಿ. ಯಾಕ ಮೊದಲು ನೀನ ಹಚ್ಕೊಂಡಿಯಲ್ಲಪ್ಪ. ನಿನ್ನ ಮನೆ ಮಹಾಲಕ್ಷ್ಮಿಗೆ, ಸರಸ್ವತಿಗೆ, ವಿದ್ಯೆಗೆ ಎಲ್ಲ ಹಚ್ಚಿಕೊಂಡು ಮೊದಲು ನಾವು ಸರ್ವನಾಶ ಆಗ್ತೀವಿ. ಹಿಂದಿಗಡೆ ಅವ್ರು ಆಗುತ್ತಾರೋ ಇಲ್ಲೋ ಗೊತ್ತಿಲ್ಲ. ಅದಕ್ಕ ಅವ ಅಂದ, ಪ್ರಭು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕ ಅಡ್ಡಿ ಮಾಡಿದಾಗ ದಶರಥ ಎಷ್ಟು ಹೇಳ್ದ, ಎಷ್ಟೋ ಟೈಮ್ ಬೆಳತನಕ ಹೆಂಡತಿ ಮುಂದಕ್ಕಂತ ಹೇಳ್ದ. ಅದಲ್ಲ, ಅವನು ನಿನ್ನ ಮಗನದಾನ, ಇವನು ನಿನ್ನ ಮಗನದಾನ, ನಾನೇ ನಿನ್ನ ಗಂಡ, ಇಬ್ರು ನಿನ್ನ ಮಕ್ಕಳದಾರ, ಇಬ್ರು ನನ್ನ ಮಕ್ಕಳದಾರ. ರಾಮ ಕುಂತರು ಅಷ್ಟ, ಭರತ ಕುಂತರು ಅಷ್ಟ. ಮತ್ತು ನೇಮದ ಪಟ್ಟಾಧಿಕಾರಿ ಯಾರ್ದಾಗ್ಬೇಕಂದ್ರ ಮನೆಯ ಹಿರಿಮಗಂದಾಗಬೇಕು. ಎಷ್ಟು ಹೇಳಿದ್ರು ಕೇಳಿಲ್ಲ. ಯಾಕ? ಕೆಟ್ಟು ಬಿಟ್ಟಿತ್ತದ ಮನಸ್ಸ. ಆಕೆ ಮಗ್ಗಲ್ದಕ್ಕಿದ್ದಕ್ಕೆ ಕೆಡಿಸಿ ಬಿಟ್ಟಿದ್ಲ ಅದನ್ನ. ಅವ ಅಂದ, ಕಡಿಕ ಹೆಂಡತಿಗೆ ಕೈ ಮುಗಿತಾನ. ಯಾರು? ದಶರಥ ಮಹಾರಾಜ. 1 ವಾರ ನಡೆಸಿಕೊಡ್ತೇನೆ ನಾನು ನಿನಗ. ಏನು? 1 ವಾರ ನಡೆಸಿಕೊಡ್ತೇನೆ. ಏನಂದ್ರ ನಾಳೆ ಮುಂಜಾನೆ ನನ್ನ ಪ್ರೀತಿಯ ಮಗ ಪ್ರಭು ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಆಗುವುದೈತಲ್ಲ, ಅದನ್ನ ನಿಲ್ಲಿಸಿ ನಿನ್ನ